ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ 708 ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವಾಗ ಕಡ್ಡಾಯ ಕನ್ನಡದ್ದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಡೇಟನ್ನು ಪ್ರಕಟ ಮಾಡಿರ್ತಾರೆ. ಅದೇ ರೀತಿ ಈ ಎಕ್ಸಾಮನ್ನು ಯಾರೆಲ್ಲ ಬರೀಬೇಕು, ಯಾರೆಲ್ಲ ಬರೀಬಾರ್ದು, ಅದ್ರ ಜೊತೆಗೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಾವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಹಾಕಿವಿ ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್, ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಇವು ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಿತ್ತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಸ್ನೇಹಿತರೆ, ನೀವೇನಾದರೂ KA ಹೊರಡಿಸಿದ SDA FDA ಆಗಿರ್ಬೋದು, ಗ್ರೂಪ್ C ಹುದ್ದೆಗಳಾಗಿರ್ಬೋದು, ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದ ಕಂಡಕ್ಟರ್ ಹುದ್ದೆಗಳಿರ್ಬೋದು, ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನಿಮಗೆ ಪೇಪರ್ 1 GKಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸು, ಅದ್ರ ಜೊತೆಗೆ ನಿಮಗೆ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಸಿಗ್ತಾವೆ ರೀ. ಅತ್ಯಂತ ಕಡಿಮೆ ಬೆಲೆಯಲ್ಲಿರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಯಾರು ಕೂಡ ಕಾಲನ್ನು ಮಾಡೋಕ್ಕೋಗ್ಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡಲಾಗುವುದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದ. ದಿನಾಂಕ ಕೂಡ ನೋಡ್ಕೋರಿ, 17/12/2025 ಬಂದಿದ್ದ ಮಾಹಿತಿ ಆಗಿರ್ತದ. ಇದು ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿರ್ತಾರ. ಇನ್ನು ಅದಕ್ಕೆ ಸಂಬಂಧಿಸಿದಂತೆ ಮುಂದುವರೆದು ಇಲ್ಲಿ ನೋಡ್ಕೋರಿ, SSLCಯಲ್ಲಿ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತಸ್ತಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆನಾಗಿ ಅಭ್ಯಸಿದ್ರ ಅಥವಾ ನೀವು ಕಲ್ತಿದ್ರಂದ್ರ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಒಂದು ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವೇನಾದರೂ ಉತ್ತೀರ್ಣರಾಗಿದ್ದರೆ ಇಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪತ್ರಿಕೆಯಿಂದ ವಿನಾಯಿತಿ ನೀಡಿ ಸದರಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತದೆ. ಸ್ನೇಹಿತರಲ್ಲಿ ನೋಡ್ರಿ, ನೀವು SSLC ವರೆಗೆ ನೀವೇನಾದರೂ ಕನ್ನಡ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆನಾಗಿ ಏನಾದರೂ ಕಲ್ತಿದ್ರಂದ್ರ, ಇಲ್ಲಪ್ಪ ನಾವು PUC ಒಳಗಾದರೂ ಏನಾದರೂ ಕಲ್ತಿದ್ರಂದ್ರೆ ಅಂಥ ಅಭ್ಯರ್ಥಿಗಳಲ್ಲಿ ಬರೆಯುವುದು ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಇಲಾಖೆದವರ ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಏನಾದರೂ KPSC ಅಥವಾ KA ಹಿಂದೆ ನಡೆಸಿದ ಪರೀಕ್ಷೆ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವೇನಾದರೂ ಪಾಸ್ ಆಗಿದ್ರು ಅದ್ರ ಜೊತೆಗೆ ನಿಮ್ಮ ಕಡೆ ಏನಾದರೂ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೂ ಕೂಡ ನಡೀತದೆ. ಬಟ್ ಇಲ್ಲಿ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ ಯಾವುದೋ ಮಾಹಿತಿಯನ್ನು ಕೊಟ್ಟಿಲ್ಲ. ಕೆಲವೊಬ್ಬ ಅಭ್ಯರ್ಥಿಗಳ ಕಡೆ ಈಗ ಆಲ್ರೆಡಿ ಸರ್ಟಿಫಿಕೇಟ್ ಐತಿ, ಕೆಲವೊಂದಿಷ್ಟು ಅಭ್ಯರ್ಥಿಗಳ ಕಡೆ ಸರ್ಟಿಫಿಕೇಟ್ ಅನ್ನೋದು ಇಲ್ಲ ರೀ. ಅದಕ್ಕಾಗಿ ಅಂಥ ಅಭ್ಯರ್ಥಿಗಳಿಗೆ ಏನಾದರೂ ವಿನಾಯಿತಿಯನ್ನು ಕೊಟ್ಟಾರಂತೇಳಿ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೂ ಕೂಡ ನೀವೇನಾದರೂ ಪಾಸ್ ಆಗಿದ್ದೀರಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆನ ಆಲ್ರೆಡಿ ಅಂಥ ಅಭ್ಯರ್ಥಿಗಳು ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಯಾರಿ. ಮತ್ತು ಅದೇ ರೀತಿ ನೀವು ಕನ್ನಡ ಭಾಷೆಯನ್ನು ನೀವು SSLC ಅಥವಾ PUC ಒಳಗೆ ನೀವೇನಾದರೂ ಇಲ್ಲಿ ನೋಡ್ಕೊರಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಏನಾದರೂ ಕಲ್ತಿದ್ರಂದ್ರೆ ಅಂಥ ಅಭ್ಯರ್ಥಿಗಳು ಬರೆಯುವುದು ಅವಶ್ಯಕತೆ ಇಲ್ಲ. ತಿಳಿತಲ್ಲ. ಇನ್ನು ಮುಂದುವರೆದು HK ಮತ್ತು ನಾನ್ HK ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಂದು ನೋಡ್ಕೊರಿ 28/12/2025 ಇದು HKಗೂ ಅವತ್ತೇ ಇರುತ್ತೆ ರೀ, ಮತ್ತು ನಾನ್ HKಗೂ ಅವತ್ತೇ ಇರುತ್ತಾ. ತಿಳಿತಲ್ಲ. ಸಮಯ ಕೂಡ ನೋಡ್ಕೋರಿ, 3 ರಿಂದ 5 ಗಂಟೆವರೆಗೆ ಇರುತ್ತಾ. ಒಟ್ಟಾರೆ ಆಗಿರುವ ಅಂಕಗಳು 150, 100 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1.5 ಅಂಕ ಇರ್ತದೆ ರೀ. ಸ್ನೇಹಿತರೆ, ಇಲ್ಲೊಂದು ಗಮನ ಇರಲಿ, ನೀವು ಇಲ್ಲಿ ಈ ಎಕ್ಸಾಮನ್ನು ಬರೆಯಕತ್ತೀರಂದ್ರೆ ನೀವು ಇದರಲ್ಲಿ ಏನಂದರೆ ಇದು ಅರ್ಹತೆ ಪರೀಕ್ಷೆ ಅಂತ ಇರುತ್ತೆ ರೀ. ಇದು ಅರ್ಹತೆ ಪರೀಕ್ಷೆ. ಇಲ್ಲಿ ಯಾವುದೇ ರೀತಿ ನಿಮ್ಮದು ಸ್ಕೋರ್ ಬಂದು ಮುಖ್ಯ ಪರೀಕ್ಷೆಗೆ ಯೂಸ್ ಆಗಂಗಿಲ್ಲ. ಜಸ್ಟ್ ಇದ್ರೊಳಗೆ ನೀವು 50 ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆದರೂ ಸಾಕ್ರಿ.
ಒಂದು ವೇಳೆ ನೀವೇನಾದರೂ 50 ಅಂಕಗಳನ್ನ ಏನಾದರೂ ಇಲ್ಲಿ ತೆಗೆದುಕೊಂಡಿಲ್ಲಪ್ಪ ಅಂದ್ರೆ ನೀವು ಇಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಫೇಲ್ ಆದ್ರಂದ್ರೆ ನಿಮ್ಮ ಮುಖ್ಯ ಪರೀಕ್ಷೆ ಏನು ನಡೆದಿರ್ತದಲ್ಲ, ಸಾಮಾನ್ಯ ಜ್ಞಾನ ಮತ್ತು ಕಮ್ಯುನಿಕೇಷನ್ ಪರೀಕ್ಷೆ ಏನು ನಡೆದಿರ್ತಲ್ಲ, ಆ ಪರೀಕ್ಷೆ ನಿಮ್ಮದು ವ್ಯಾಲ್ಯೂಯೇಷನ್ ಆಗಂಗಿಲ್ಲ. ತೀತಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೋರಿ ಸಂಪೂರ್ಣ ಮಾಹಿತಿ ಕೂಡ ಕೊಟ್ಟಿರ್ತಾರ. ಇಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಅಂಕ ಕೂಡ ಇರುವುದಿಲ್ಲ. ನೀವು ಎಲ್ಲ ಪ್ರಶ್ನೆಗಳನ್ನ ಟಚ್ ಮಾಡಿ ಬಂದ್ರೆ ಸಾಕ್ರಿ. ಸ್ನೇಹಿತರೆ, ಈ ಪರೀಕ್ಷೆಯಲ್ಲಿ ಕನಿಷ್ಠ ಒಂದು 50 ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಮಾತ್ರ ಮುಖ್ಯ ಪರೀಕ್ಷೆಗಳನ್ನ ನಿಮ್ಮದು ವ್ಯಾಲ್ಯೂಯೇಷನ್ನ ಮಾಡ್ತಾರೆ. ತೀತಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಬಿಟ್ರಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವ್ರಿ. ನಾ ಹಾಲ್ ಟಿಕೆಟನ್ನು ಬಿಟ್ಟಿಲ್ರಿ. ಇನ್ನೊಂದು 2 ದಿವಸ ಅಥವಾ ಸೋಮವಾರ ಆದರೂ ಕೂಡ ನಿಮ್ಮದು ಹಾಲ್ ಟಿಕೆಟ್ ಇದಕ್ಕೆ ಸಂಬಂಧಿಸಿದಂತೆ ಬರುವ ಸಾಧ್ಯತೆ ಐತ್ರಿ. ಅಷ್ಟರೊಳಗೆ ಬರ್ಬೋದು, ನಾಳೆಗೆ ಏನಾದರೂ ಬರುವ ಸಾಧ್ಯತೆ ಐತ್ರಿ. ಒಂದು ವೇಳೆ ಏನಾದರೂ ಹಾಲ್ ಟಿಕೆಟನ್ನು ಬಿಟ್ರಪ್ಪ ಅಂದ್ರೆ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕನ್ನು ಹಾಕ್ತೀವಿ. ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರ್ತದೆ. ಕಮೆಂಟ್ ಬಾಕ್ಸ್ ತೆಗೆದ್ರಂದ್ರೆ ಫಸ್ಟ್ನೇ ಕಮೆಂಟ್ ನಮ್ಮದು ಗ್ರೂಪಿಂದ ಲಿಂಕ ಇರ್ತಾವ್ರಿ, ಅದಕ್ಕೆ ಹೋಗಿ ಜಾಯ್ನ್ ಆಗಿರಿ. ತೀತಲ್ಲ, ಅದು ಮೀರಿ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಟೆಲಿಗ್ರಾಮಲ್ಲಿ ಜಾಬ್ ಅಲರ್ಟ್ ಕನ್ನಡ ಅಂತೇಳಿ ಸರ್ಚ್ ಮಾಡಿರಿ, ಅಲ್ಲಿ ಕೂಡ ಹೋಗಿ ನೀವು ಜಾಯ್ನನ್ನು ಆಗ್ಬೋದು. ಯಾವುದೇ ರೀತಿ ಅಪ್ಡೇಟ್ ಬಂದರೂ ಕೂಡ ಈ ಕೆಇಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ನ ನಿಮಗೆ ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಆದರೆ ನಿಮಗೆಲ್ಲ ಕೂಡ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.